बिम्बानना सहनाववतु सहनो भुनक्तो सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः भद्रं कर्णेभिर्शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुभागं सस्तनूभिः विषयमदेवयुतं यधायुः स्वस्ति न इन्द्रो रुद्रश्रवाः स्वस्ति न पूषा विश्ववेदाः स्वस्ति न साक्षुररिष्टनेमिः स्वस्ति नो बृहस्पतिर्दधातु ॐ शान्ति शान्ति शान्तिः ఓం గుడి ఉంటాడా అందరికీ సంకల్పము చేపించి షోడశోపచార పూజ ఇవన్నీ నేను ఇస్తాను పురుషోత్తమ చెప్పండి ಎಲ್ಲರಿಗೂ సోషల్ గురుగారు తీసుకోండి మీరు ఓం ఆచమ్య ప్రోక్త ఏవం గుణ విశేషేణ విశిష్టాయాం శుభతితో శుభే శోభన ముహూర్తే ఆద్య బ్రాహ్మణః ద్వితీయ ప్రహరార్తే ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಭಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ಮೇರೋಹ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಆಗ್ನೇಯ ಪ್ರದೇಶೆ ನಂದಿಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕ ಚಾಂದ್ರಮಾನೇನ ಪ್ರಭವಾದಿ ಸಸ್ಯ ಸಂವತ್ಸರಾಣಾಂ ಮಧ್ಯೆ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ दक्षिणायने हेमंत ऋतु मार्गशीर मासे बहुलपक्षे त्रयोदश्याम्यातिथोः विषे श्री भौम्यवातरयुक्तायां शुभनक्षत्र शुभयोग शुभकर्ण एवं गुणविशेषेण विशिष्टायां शुभतिथौ शुभ अभ्युदय मुहूर्ते श्री 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 शिवात्मानंद स्वामी सरस्वती स्वामिनः सजीव समाधि निष्ठा गरिष्ठ योग्यता चतुर्थ वर्षना ಇದೆ चतुर्थ वर्षे आस्माकं दिव्या सन्निधानेन नित्य षोडशोपचार पूजाख्यं कर्म कारयिष्ये अस्मिन् आराधना पूजाख्यं कर्म कारयिष्ये इति शिवात्मानंद स्वामिनः बन्धुवर्गाणां भ्रातृवर्गाणां शिष्यकोटिवर्गाणां सर्वे सबान्धवानां सन्मङ्गलानां सद्भ्रातॄणां भगिनीनां सर्वे जनानां सर्वे बन्धूनां सर्वे गोत्रजनानां समस्त विश्वकर्म गोत्रजनानाम् अस्माकं श्री गुरुचरणारविन्दो अनुग्रह परिपूर्णता सिद्ध्यत्वारेण स्वामिनः आराधनाख्यं कर्म कारयिष्ये वागर्धाविव सम्पृक्तो वागर्ध प्रतिवर्तये जगतः पितरं वन्दे पार्वती परमेश्वरं सद्गुरुदेवताभ्यो नमः इति अस्माकं सबान्धवानां क्षेम स्थैर्य धैर्य वीर्य विजय जय अभय आयुः ಅದಕ್ಕೆ ಇಲ್ಲೇ ಮಾಡಬೇಕು ಅಂತ ಹಠಪಟ್ಟು ಮಾಡಿದ್ವಿ. ಮೇಲ್ಗಡೆ ತೋರಿಸಿದ್ರು, ಅಲ್ಲಿ ಬೇಡ ಬಂಡೆ ಸಿಗುತ್ತೆ ಅಂತ ಇಲ್ಲಿ ಮಾಡಿದ್ವಿ. ಇದನ್ನು ಕೂಡ ಮೊದಲನೇ ವರ್ಷನ ನಾವು ಅದು ಆ್ಯಕ್ಚುಲಿ 14 ದಿವಸದ ಒಳಗಡೆ ಮಾಡಿದರೆ ತುಂಬ ಚೆನ್ನಾಗಿತ್ತು, ಮಾಡಿಬಿಡ್ಬೋದಾಗಿತ್ತು. ನಾವು ಸ್ವಲ್ಪ ಚೆನ್ನಾಗಿ ಮಾಡೋಣ, ಇದು ಸ್ವಲ್ಪ ಮಂಟಪ ಎಲ್ಲ ಮಾಡಿಸಿ ಕಲ್ಲುಂದೆಲ್ಲ ಮಾಡಿಸಿ ಧ್ಯಾನ ಮಂದಿರ ಥರ ಕೂತ್ಕೊಂಡು ಒಂದು 2 ನಿಮಿಷ ಕೂತು ಹೋಗೋದಕ್ಕೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಡಿಲೇ ಆಗಿದ್ದಕ್ಕೆ ನಮ್ಮ ಸಾಹೇಬರು ಜ್ಞಾನಾನಂದ ಗುರುಗಳು ಅವ್ರ ಮನೆಗೆ ನಾವು ಮೋಹನ್ ಅವರು ತುಂಬ ಸರಿ ಹೋದ್ವಿ, 4-5 ಸರಿ ಹೋಗಿ ಕಾಲು ಹಿಡಿದ್ವಿ, ಕೈ ಮುಗಿದ್ವಿ, ಎಲ್ಲ ಏನೇನು ಗೌರವ ಕೊಡಬೇಕು ಇವ್ರಿಗೆ ಗೊತ್ತಿದೆ, ಎಲ್ಲ ಕೊಟ್ವಿ. ಅವರು ಆಯಿತು 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 ಅಂದ್ಕೊಂಬಂದ್ವಿ. ಅಲ್ಲಿ ಮತ್ತೆ ಅಲ್ಲೊಂದು ಬೀಗ ಒಂದು ಹಾಕಿದ್ರು ಎಕ್ಸ್ಟ್ರಾ ಆಶ್ರಮಕ್ಕೆ. ಅಲ್ಲಿ ಇನ್ನೂ ಶ್ರೀಚಕ್ರ ಎಲ್ಲ ಒಳಗಡೆನೇ ಇದೆ, ಅದನ್ನೇನು ಟಚ್ ಮಾಡಿಲ್ಲ ನಾವು. ನಮಗೆ ಬೇಕಾಗಿರೋದೇನೆಂದರೆ ಎಲ್ಲರೂ ಸಹಕಾರ ಕೊಟ್ಟರೆ ಇಲ್ಲೊಂದು ಮಂಟಪ ಆಗಬೇಕು. ಅವ್ರದ್ದು ಬೆಳವಣಿಗೆ ಅದೆಲ್ಲ ನಮ್ಮ ಕೈಲಿಲ್ಲ ಸರ್. ಅವರು ಇಚ್ಛೆ ಪಟ್ಟರೆ 100% ಬೆಳೆಸ್ತಾರೆ, ಅವ್ರದ್ದೇನು ತೊಂದರೆ ಇಲ್ಲ ನಮಗೆ. ನಾವೆಲ್ಲ ಹಿಂದೆ ಇರ್ತೀವಿ, ಎಲ್ಲರೂ ಕೆಲಸ ಮಾಡೋಣ. ಇಲ್ಲೊಂದು ಮಂಟಪ ಆಗಬೇಕು, ಅದಕ್ಕೆಲ್ಲ ಸಹಕಾರ ಕೊಡಿ ದಯವಿಟ್ಟು. ನಾವು ಮುಂದೆ ನಿಂತಿರ್ತೀವಿ, ಏಕೆಂದರೆ ನಾವು ಬೆಂಗಳೂರಿಂದ ಬರಬೇಕು ಸರ್ ಪ್ರತಿಯೊಂದಕ್ಕೂ. ಇಲ್ಲೊಂದು ಬೆಂಕಿಪಟ್ಟಣ ಇಲ್ಲ ಅಂದರೆ ಹಚ್ಚಿರಲಿಲ್ಲ, ನೆನಪಿದೆಯಾ ನಿಮಗೆ? ಹೌದು, ಬೆಂಕಿಪಟ್ಟಣದಲ್ಲೇ ದೀಪ ಹಚ್ಚಿರಲಿಲ್ಲ ಬರೋವರೆಗೂ. ಆ ಥರ ಪರಿಸ್ಥಿತಿಲಿದ್ದಾಗ ಲೋಕಲ್ ಅವರೆಲ್ಲ ಸಹಕಾರ ಕೊಡಿ, ನನ್ನ ಮಂಟಪ ಮಾಡೋಣ. ಮತ್ತು ಅವ್ರಿಗೇನು ಭಯ ಇದೆ ಅಂದರೆ ಈ ಜಾಗ ಇದೇನು 5 ಎಕರೆ ಜಾಗ ಇದೆ, ಒಟ್ಟು 23 ಎಕರೆ ಜಾಗ ಸರ್. ಇದು 23 ಎಕರೆ ಜಾಗದಲ್ಲಿ 5 ಎಕರೆ ಆಶ್ರಮದ ಜಾಗ, ಇನ್ನು 18 ಎಕರೆ ಇದನ್ನು ಉಳಿಸೋದಕ್ಕೋಸ್ಕರ 18 ಎಕರೆ ಜಾಗ ಇರೋದು. ಈ ಆಶ್ರಮ ನೆಟ್ಕೊಂಡು ಹೋಗೋದಕ್ಕೋಸ್ಕರ ರಾಜ್ಯಕ್ಕೆ ಗಿಫ್ಟೆಡ್ ಮಾಡಿರೋದು. ಇದು ಯಾರು ಸೊತ್ತಲ್ಲ, ಇದು ಸನ್ಯಾಸಿಗಳು ಸೊತ್ತೇ ಇದೆ ಯಾವತ್ತಿದ್ರೂ. ಅದು ನಾವು ಅವ್ರಿಗೆ ಜ್ಞಾನಾನಂದ ಗುರುಜಿಗೆ ಹೇಳಿದ್ದೀವಿ, ಸರ್ ನಮ್ಮ ಮಿಕ್ಕಿದೆಲ್ಲ ನೀವೇ ತೊಗೊಳ್ಳಿ, ನಮ್ಗೆ ಇದೊಂದು ಜಾಗ ನೀಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಡಿ, ಇಷ್ಟು ಮಾತ್ರ ಸಾಕು ನಮಗೆ. ನಾವು ಸನ್ಯಾಸಿ ಆಗಬೇಕಾಗಿಲ್ಲ, ಇವ್ರು ಆಗಬೇಕಾಗಿಲ್ಲ, ನೀವು ಆಗಬೇಕಾಗಿಲ್ಲ. ಬಂದಾಗ ಈ ಥರ ವ್ಯವಸ್ಥೆಯಲ್ಲಿ ಇದ್ದರೆ ನಮಗೂ ತುಂಬ ತೊಂದರೆ ಅನಿಸುತ್ತೆ. ಅದು ಯಾಕೆಂದರೆ ಗುರುಜಿ ಇರೋದು ತುಂಬ ಸ್ಮೂತು ಸರ್ ಅವರು.
ಯಾಕೆಂದ್ರೆ ಅವ್ರು ಯಾವತ್ತೂ ಕೇಳಿದವರಲ್ಲ. ಅವ್ರ ಇತಿಹಾಸದಲ್ಲಿ ಒಂದು ಆಲ್ಟೋ ಕಾರಲ್ಲೇ ಜೀವನ ಮುಗಿಸ್ತವ್ರು ಅವರು. ಅದನ್ನೆಲ್ಲ ನೋಡಿದ್ದೀವಿ ನಾವು, ಅವ್ರ ಜರ್ನಿ ನೋಡಿದ್ದೀವಿ ನಾವು. ತುಂಬ ಸಾಫ್ಟ್ ನೇಚರ್ ಜನ. ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡಬೇಡಿ. ಯಾಕೆಂದರೆ ನಮ್ಮ ಸಮಾಜಕ್ಕೆ ಈಗಿರೋ ಗುರುದು ಶಾಪಗಳು ತುಂಬ ಆಗ್ಬಿಟ್ಟಿದೆ ಸರ್. ನಮ್ಮಲ್ಲಿ ಎಲ್ಲ ಗುರುಗಳದ್ದು ಶಾಪ ಆಗಿ, ಯಾಕೆಂದರೆ ಇವರು ನಮ್ಮ ಕಣ್ಮುಂದೆ ಇರೋ ಗುರುಗಳು, ಹಿಂದೆಯವರು ಕೂಡ ಇದೇ ಪರಿಸ್ಥಿತಿಲಿ ಹೋಗಿರ್ತಾರೆ. ಅದು ಶಾಪ ನಮ್ಗೆ ಕನ್ವರ್ಟ್ ಆಗ್ತಾನೆ ಇದೆ ಮತ್ತೆ. ಈ ಗುರುಗಳ ಶಾಪನೇ ನಮ್ಗೆ ನೋಡಿದ್ದೀನಿ ಸ್ವತಃ. ಅವ್ರ ಬಾಯಲ್ಲಿ ಏನು ಬೈತಾ ಇದ್ರು ಅಂತ ನೋಡಿದ್ದೀನಿ ನಾನು. ಈ ಸಮಾಜದಲ್ಲಿ ಹುಟ್ಟಬಾರ್ದಾಗಿತ್ತು ಮರಿ ನಾನು. ನನ್ನ ವಿದ್ಯೆ ಇವರು ಗೊತ್ತಿಲ್ಲ, ಸಮಾಜಕ್ಕೆ ನನ್ನ ಉಪಯೋಗಿಸ್ಕೊಂತ ಇಲ್ಲ ಇವರು ಅಂತ ತುಂಬ ಸರಿ ಬಿಡಿಸಿ ಕಣ್ಣಲ್ಲಿ ನೀರು ಹಾಕವ್ರೆ ಸರ್. ಹಿಂದಿನ ದಿವಸ ತೀರ್ಕೊಳ್ಳೋ ಹಿಂದಿನ ದಿವಸ ಜೊತೆಲೇ ಮಲಗಿದ್ವಿ ನಾವು. ಜೊತೆಲೇ ಮಲಗಿ ಒಂದೇ ರೂಮಲ್ಲಿ ಇದ್ವಿ ಸರ್. ತಿನ್ನಿಸಿದ್ದಾರೆ ನನಗೆ, ಊಟ ತಿನ್ನಿಸಿ ಮಾಡಿ ಅದು ಅಷ್ಟೊಂದು ಪ್ರೀತಿ ಕೊಟ್ಟವರು. ನಾವು ಇನ್ನೇನು ಕೊಡೋಕ್ಕಾಗುತ್ತೆ ಅವ್ರಿಗೆ? ನಾವು ಕೊಡೋಂಥದ್ದು ಏನಿಲ್ಲ ಅವ್ರ ಹತ್ರ. ಅವ್ರು ನಮಗೆ ಕೊಡೋದು ಅಷ್ಟೇ. ನಾವೇನಾರ ಈ ಥರ ಪೂಜೆ ಕಾರ್ಯಕ್ರಮ ತುಂಬ ಕಷ್ಟದಲ್ಲೇ ಬಂದರು ಸ್ವಾಮೀಜಿ. ಪಾಪ ಏನು ತುಂಬ ದೊಡ್ಡ ಶ್ರೀಮಂತರು ಮಠ ಅಲ್ಲ, ಇಲ್ಲಿ ಮಾಡಿಸ್ಕೊಬೇಕು ಅಂತ ಅವ್ರಿಗೆ ಇಚ್ಛೆ ಇದ್ದಿದ್ರೆ ಇದು ಮಾಡಿಸ್ಕೊಳ್ಳೋದು ಏನು ದೊಡ್ಡ ಕಷ್ಟ ಅಲ್ಲ ಅವ್ರಿಗೆ. ನಾವುಗಳು ಪ್ರಯತ್ನ ಮಾಡ್ತಾ ಇರೋದಷ್ಟೇ. ಗುರೂಜಿಗೆ ಇಷ್ಟ ಇಲ್ಲ ಇದು ಆಡಂಬರ. ಅವ್ರು ಏನು ಹೇಳ್ತಾ ಇದ್ರು, ಮರಿ ನಾನು 60 ವರ್ಷ ಆದ್ಮೇಲೆ ಋಷಿಕೇಶ್ಗೆ ಹೋಗ್ಬಿಡ್ತೀನಿ, ನನ್ನ ದೇಹನೂ ಕೂಡ ಸಮಾಜಕ್ಕೆ ಸಿಗಬಾರ್ದು ಅಂತ ಸಮಾಜ ನಮ್ಮ ಪರಿಸ್ಥಿತಿ. ಗುರುಗೆ ಬೆಲೆ ಇಲ್ಲ ಇಲ್ಲಿ. ಗುರು ಪರಂಪರೆಗೆ ಅಧ್ಯಕ್ಷರಿಗೆ ನಾವು ನಿಜ ಈಗಲೂ ಮಾತಾಡಿಲ್ಲ ನಾವು. ಅಧ್ಯಕ್ಷರಮ್ಮನವ್ರು ಮಾತಾಡಿದ್ವಿ. ಪುಣ್ಯ ನೋಡಿ ಹೆಂಗೆ ಹೇಳ್ಕೊಂಬರುತ್ತೆ. ಅಧ್ಯಕ್ಷರು ಒಂದು ಮಾತು ಹೇಳಿದ ತಕ್ಷಣ ಸೀದಾ ಯಾವುದೋ ಒಂದು ಇನ್ವಿಟೇಷನ್ ಇನ್ನೊಂದು ಮತ್ತೊಂದು ಏನು ಕಳಿಸ್ಕೊಳ್ಳಿಲ್ಲ. ಅಂದರೆ ಭಕ್ತಿ ಅಷ್ಟೇ ಇಲ್ಲಿ. ನಮಗೆ ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಈ ಕಾರ್ಯ. ಗುರು ಪರಂಪರಾ ಶ್ರೀ ಗುರುಭ್ಯೋ ನಮಃ. ನಮ್ಮ ಸ್ವಾಮಿ ಶಿವಾತ್ಮಾನಂದ ಸ್ವಾಮಿಗಳು ಏನು ನಮಗೆ ಅಕುಂಠಿತವಾದಂತಹ ಒಂದು ದೀಕ್ಷೆ ಕೊಟ್ಟಿದ್ದಾರೋ ಅದನ್ನು ನಿಭಾಯಿಸೋಕ್ಕೆ ನಾನು ಆ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಅಂತಾರಾಷ್ಟ್ರೀಯ ವೈಶ್ವಕರ್ಮ ಧಾರ್ಮಿಕ ಪರಿಷತ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇನೆ. ಇದು ನಮ್ಮ ಸ್ವಾಮಿಗಳು ಏನು ಬಯಸಿದ್ದಾರೋ ನಮ್ಮ ಧಾರ್ಮಿಕತೆ ಅಭಿವೃದ್ಧಿ ಮಾಡಬೇಕು, ಮತ್ತೆ ಪುನಃ ವೈಭವ ತರಬೇಕು, ವೈಶ್ವಕರ್ಮನ ವೈಭವ ಪುನಃ ತರಬೇಕು ಅನ್ನೋ ಅವರ ಒಂದು ಸಂಕಲ್ಪವನ್ನು ನಾನು ಬಾಧ್ಯತೆಯ ಒಂದು ಜವಾಬ್ದಾರಿಯಾಗಿ ತಗೊಂಡು ಈ ಸಂಸ್ಥೆಯನ್ನೇ ನಾನು ರೂಪುಗೊಳಿಸಿ ಗುರುಗಾರ ಗುరించి ಅಂತ ಹಿಂಗೆ ಬೇರೆ ಈ ಗುರುಗಳು ನಮಗೆ ತುಂಬ ಅದ್ಭುತವಾದಂತಹ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವರ ಹತ್ರ ಹಿಮಾಲಯದಲ್ಲಿ ನಾನು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ 21 ದಿನ ನನಗೆ ವೇದಾಂತವನ್ನು ಪಾಠ ಕೂಡ ಮಾಡಿರುತ್ತಾರೆ. ಅಂತಹ ಗುರುಗಳು ಕ್ರಿಸ್ತನತ್ರಯ ಪಾಠ ಮಾಡಿ, ಅಂದರೆ ಭಗವದ್ಗೀತಾ, ಉಪನಿಷತ್ತುಗಳು ಮತ್ತು ಶುಕ್ಲ ಬ್ರಹ್ಮಸೂತ್ರ ಭಾಷೆಗಳನ್ನು ಪ್ರಯತ್ನ ಅಂತಾರೆ. ಅದು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದಾರೆ. ಮತ್ತು ಶುಕ್ಲ ಯಜುರ್ವೇದವು ಕೂಡ ಋಷಿಕೇಶದಲ್ಲಿ ಅಧ್ಯಯನ ಮಾಡಿರುವಂತಹ ನಮ್ಮ ವೈಶ್ವಕರ್ಮನ ಸಮಾಜದಲ್ಲೇ ಅತ್ಯುನ್ನತವಾದ ಜ್ಞಾನವಂತರು, ವಿದ್ಯಾವಂತರಂತಹ ಸ್ವಾಮೀಜಿಗಳನ್ನು ನಾವು ಅವರ ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಸಂಸ್ಕೃತಿ ಬೆಳೆಸಬೇಕಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿಶ್ವಕರ್ಮ ಅದೇ ರೀತಿ ಅತ್ಯಂತ ಅನುಯಾಯಿಗಳು ಸದ್ಗುರುಗಳು ವಿಶೇಷವಾಗಿ ಈ ರೀತಿ ಇರುವಾಗಲ ಹೈದರಾಬಾದಿನಿಂದ ನಮ್ಮ ವಿಶೇಷ ಜಗದ್ಗುರುಗಳಾಗಿರತಕ್ಕಂಥ ಶ್ರೀಕಾಂತೇಂದ್ರ ಸರಸ್ವತಿಗಳು ಬಹಳ ದೂರ, ಸುಮಾರು ದೂರದಿಂದ ಈ ಒಂದು ಪುಣ್ಯಾರಾಧನೆ ಇವತ್ತಿದೆ ಅಂತ ಹೇಳಿದ ತಕ್ಷಣ ನೆನೆದ ಕ್ಷಣನೇ ರಾತ್ರೋರಾತ್ರಿ ಹಿಡಿದು ಬಂದಿದ್ದಾರೆ. ಅವರ ಒಂದು ಸ್ವಾಮಿಗಳ ಒಂದು ಅನುಗ್ರಹ ಭಾಷಣವನ್ನು ಅವರು ಕೊಡಬೇಕಾಗಿ ಪ್ರಾರ್ಥನೆ. ಸ್ವಾಮಿಗಳ ಬಗ್ಗೆ చెప్పండి. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ గురవే నమః. ఈరోజు శివాత్మానంద స్వాముల వారి ఆరాధన మహోత్సవం, స్వామివారి స్మరణలో స్వామివారికి మాకు చాలా దగ్గరి సంబంధం ఉండేది, ఆత్మీయ బంధము. స్వామివారితో వీడియో కాల్ అన్నీ మాట్లాడుతూ ఉండేది. స్వామివారు అష్టాధ్యాయి అంటే 8000 సూత్రాలని వారు కంఠస్థం చేసి వారు సంస్కృతంలో మాతో మాట్లాడుతుండేవాళ్ళు. సంస్కృతంలో దిట్ట, తర్వాత జర్మనీ భాష, కన్నడ, తెలుగు, హిందీ అన్ని భాషల్లో మాట్లాడుతుండేవాళ్ళు. వేదాంతంలో భాష్యత్రయం అంతా కూడా చదివి ఉన్నారు వారు ఇక్కడ ఉండటం, వారు పరమపదించడం అనేటువంటిది కొంత బాధాకరమైన విషయము. ఈరోజు వారు పుణ్యారాధన రోజు ఇక్కడ అందరం కలుసుకోవటము, స్వామివారి యొక్క ఆరాధన జరగటం అనేటటువంటిది గొప్ప విషయము. స్వామివారి ఆశ్రమం ఇంకా ఇక్కడ ఉండేటటువంటి సమాజం కావచ్చు, మిగతా వాళ్ళు కావచ్చు, అందరూ కూడా భక్తులు కావచ్చు, ప్రతి ఒక్కరు కూడా దీన్ని అభివృద్ధి చేసేటటువంటి పరిస్థితికి పూనుకోవాలని చెప్పేసి ఆశిస్తూ ఉన్నాను. ఎందుకంటే మేము చాలా దూరం నుంచి వచ్చాము, హైదరాబాద్ ప్రాంతం నుంచి ఇక్కడికి వచ్చాము. ఇక్కడ వ్యవస్థ అంతా చూస్తే ఆ రోజు స్వాముల వారు ఉండేదానికంటే మొత్తం చెట్లు అన్నీ పెరిగిపోయింది. పుణ్యారాధన మేమంతా ఇక్కడ వ్యవస్థ అంతా బాగుంది అనుకున్నాం, కానీ ఇక్కడికి వచ్చి చూస్తే ఇదంతా భిన్నంగా ఉంది అక్కడికి ఇక్కడ. కాబట్టి దీన్ని ఇంకా ఇక్కడ ఉండేవాళ్ళు లోకల్గా ఎవరైతే సమాజం ఉంటారో భక్తులు, వాళ్ళందరూ కూడా దీన్ని భవిష్యత్తులో సమాధి కట్టి లింగస్థాపన చేసి
స్వామివారి ఆరాధన పుణ్య కార్యక్రమాలన్నీ కూడా భవిష్యత్తులో జరిగింపజేస్తారని ఆశిస్తున్నాను. మంగళం.